ಗೈಸ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವುಮೆನ್ಸ್ ಗುರು ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಯಪ್ಪ ಗುರು, ಈ ಮ್ಯಾಚ್ ಗುರು ಪಾಕಿಸ್ತಾನ ಪವರ್ ಪ್ಲೇ ಅವ್ರದಾಗೋದಕ್ಕೆ ಇರೋ ಒಂಚೂರು ಗೇಮಲ್ಲಿ ಇದಾರೆ ಅಂತ ಅನಿಸ್ತಿತ್ತು. 52 ರನ್ಗೆ ಒಂದು ವಿಕೆಟ್ ಹೋಗಿತ್ತು. ಆಮೇಲೆ ಇಂಡಿಯಾ ಒನ್ ಸೈಡ್ ಡಾಮಿನೇಷನ್ ಗುರು. ಲೆಕ್ಕದಲ್ಲಿ ಇದೊಂಥರ ರೈವಲ್ರಿ ಅದಕ್ಕೆ ಆಗಲ್ಲ, ಕೊನೆ ತಕ್ಕ ಎಲ್ಲ ಬರ್ಬೇಕು. ಈ ತರ ಎಲ್ಲ ಆಗ್ತಾರೆ ಹೋದ್ರೆ ನಮ್ ಮೆನ್ಸಲ್ಲೂ ಹಂಗೆ ಆಗೋಗೈತೆ, ಈ ಕಡೆ ವುಮೆನ್ಸ್ ಅಲ್ಲೂ ಹಂಗೆ ಆಗ್ಬಿಡೈತೆ. ಇದೇ ತರ ಆಗ್ತಾರೆ. ಆಕ್ಚುಲಿ ನೋಡಕ್ ಇಂಟ್ರೆಸ್ಟ್ ಹೊಂಟೋಗತ್ತೆ ನಮ್ಗೆ. ಬರ್ಬೇಕು, ಕೊನೆ ತನಕ ಹೋಗ್ಬೇಕು ಮ್ಯಾಚ್. ಎಲ್ಲ ಒನ್ ಸೈಡ್ ಡಾಮಿನೇಷನ್ ಗುರು. ಇಂಡಿಯಾದ ಆರಾಮ್ಸ್ ಡಾಮಿನೇಷನ್ ಲೆಕ್ಕದಲ್ಲಿ ಗುರು. ಈಗ ಬನ್ನಿ ಗುರು, ಈಗ ಸ್ಟಾರ್ಟಿಂಗ್ ಇಂದ ಮಾತಾಡೋಣ ಗುರು. ಸ್ಟಾರ್ಟಿಂಗ್ ಗುರು ಶಫಾಲಿ ವರ್ಮಾ ಅವರು ಫಸ್ಟೇ ಒಂದು 6 ನ ಹೊಡಿತಾರೆ ಗುರು. ಅದಾದ ನಂತರ ಗುರು ಫಸ್ಟ್ ಓವರ್ ಅಲ್ಲಿ ಅವ್ರದ್ದು ವಿಕೆಟ್ ಹೋಗತ್ತೆ. ಆಮೇಲೆ ನಮ್ಮ ಜಮೀನಿ ರೋಡ್ರಿಗಸ್ ಅವರು ಸಹ ಬೇಗನೆ ಔಟ್ ಆಗ್ತಾರೆ. ಒಂದ್ ರನ್ ಹೊಡಿತಾರೆ ಗುರು 7 ಬಾಲ್ಗೆ. ಆಮೇಲೆ ಬರದ್ ಗುರು ನಮ್ಮ ಸ್ಮೃತಿ ಮಂದನ ಮತ್ತೆ ನಮ್ಮ ಹರ್ಮನ್ ಪ್ರೀತ್ ಕೌರ್ ಅವ್ರದ್ದು ಪಾರ್ಟ್ನರ್ಶಿಪ್, ಕ್ವೀನ್ ಅಂಡ್ ಹರ್ಮನ್ ಪ್ರೀತ್ ಕೌರ್ ಅವ್ರದ್ದು ಲೆಕ್ಕದಲ್ಲಿ ಇದೇ ಗುರು ಒಂದು ಬುನಾದಿನ ಹಾಕೊಟ್ಟಿದ್ದು. ಒಂದು ಒಳ್ಳೆಯ ಸಮಯದಲ್ಲಿ ಬಂತು ಗುರು ಈ ಒಂದು ಪಾರ್ಟ್ನರ್ಶಿಪ್. ಇದು ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತು ಅಂತಾನೆ ಹೇಳ್ಬೋದು ಈ ಒಂದು ಮ್ಯಾಚ್ ಅಲ್ಲಿ. ಸ್ಮೃತಿ ಮಂದನ್ ಅವರು 68 ರನ್ ಗುರು, 2 6 ಮತ್ತು 9 4 44 ಬಾಲ್ಗೆ ಹಾಫ್ ಸೆಂಚುರಿನ ಹೊಡಿತಾರೆ. ಸೆಂಚುರಿನ ಹೊಡೆದಿರು ಇನ್ನೂ ಸಹ ಒಂಥರ ಖುಷಿ ಆಗ್ತಿತ್ತು ಗುರು. ನೋಡಿ ಗುರು, ಕೊಹ್ಲಿನ ಸುಮ್ಮನೆ ಸಿಂಪಲ್ ಆಗಿ ಫಾದರ್ ಅಂತ ಕರೀತಾರೆ, ಇವ್ರನ್ನ ಮದರ್ ಅಂತ ಕರಿಬೋದ ಪಾಕಿಸ್ತಾನಕ್ಕೆ. ಸುಮ್ಮನೆ ಗುರು ಏನೇನೋ ತಿಳ್ಕೊಬೇಡಿ, ಸುಮ್ಮನೆ ಕರೀತಾರಲ್ಲ ಅಂತ ಹೇಳ್ದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನೀವು ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನಮ್ಮ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವ್ರು ಚೆನ್ನಾಗಿ ಆಡ್ತಾರೆ. ಫುಲ್ಮೈ ಅವರಷ್ಟು ಬೇಗನೆ ಔಟ್ ಆಗ್ತಾರೆ ಗುರು. ರಿಚಾ ಘೋಷ್ ಅವ್ರು ಆಡ್ತಾರಲ್ಲ ಗುರು, ಇದೇ ಒಂಥರ ಮೇಜರ್ ಮ್ಯಾಟರ್ ಆಗೋದು. 34 ರನ್ ಹೊಡಿತಾರೆ ಗುರು 17 ಬಾಲ್ಗೆ, 5 4 ಮತ್ತೆ 1 6 ಲೆಕ್ಕ ಹಾಕೊಳ್ಳಿ ಗುರು. ಇನ್ನೂ ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಿದ್ದಾರೆ ಇವರು. ಲೆಕ್ಕದಲ್ಲಿ ಇಲ್ಲೇ ಒಂಥರ ಮ್ಯಾಚ್ ಸೀಲ್ ಆಗ್ಬಿಡ್ತು ಗುರು. ಆಮೇಲೆ ನಮ್ಮ ದೀಪ್ತಿ ಶರ್ಮಾ ಅವರು ಒಂದು 12 ರನ್, ಮತ್ತೆ ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವರು 1 ರನ್ ಹೊಡಿತಾರೆ. ಇದೆಲ್ಲ ಆದ್ಮೇಲೆ ಗುರು ಮಧ್ಯದಲ್ಲಿ ಮಿಡ್ ಮ್ಯಾಚ್ ಇಂದು ಒಂದ್ ಕಡೆ ಮಾತಾಡಿಸ್ತಾರಲ್ಲ ಗುರು, ಕೋಚ್ ನೆಲ್ಲ ಕರ್ಸಿ ಅವ್ರನ್ನ ಇವ್ರನ್ನ. ಅಲ್ಲಿ ನೋಡಿ ಗುರು, ಪಾಕಿಸ್ತಾನ್ ಕೋಚ್ ಏನ್ ಹೇಳ್ತಾರಪ್ಪ ಅಂದ್ರೆ, ವಹಾನ್ ರಿಯಾಜ್ ಅವರು 1 or 2 ಡ್ರಾಪ್ ಕ್ಯಾಚಸ್ ದಟ್ where we lost the game a bit, still very excited, it's a difficult job, we are trying our best ಅಂತ ಸ್ಟೇಟ್ಮೆಂಟ್ ಕೊಡ್ತಾನ ಗುರು ಅವನಾರು ಕೋಚು. ಇಲ್ಲ ಗುರು ನಾವು ಹೊಡಿತೀವಿ, ಅವ್ರು ಎಷ್ಟೇ ಹೊಡೆದ್ರು ನಾವು ಹೊಡಿತೀವೋ ಬಿಡ್ತೀವೋ ಸೆಕೆಂಡ್ರಿ. ಅವ್ರು ಗೆಲ್ತಾರ ಬಿಡ್ತಾರೋ ಸೆಕೆಂಡ್ರಿ. ಕೋಚ್ ಅಲ್ಲಿ ಇಲ್ಲ ನಾವು ಕ್ಯಾಚ್ ಬಿಟ್ಟು ತಪ್ಪಾಡ್ದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದ್ರೆ ಪ್ಲೇಯರ್ಸ್ಗೆ ಮೆಂಟಲಿ ಡೌನ್ ಆಗೇ ಆಗ್ತಾರೆ. ಯಾವ ಗುರು ಬಿಡುಗರು ಕೋಚೆ ತಲೆಗೆಡ್ಸ್ಕೊತಿಲ್ಲ. ಅದೇ ತರ ಒಂಚೂರಾದ್ರು ಬರೋದೇ ಸದ್ಯ. ಕೋಚ್ ಏನು ಅನ್ನಲ್ಲ, ಅಲ್ಲೇ ಒಂದ್ ಸ್ವಲ್ಪ ತೇಪೆ ಎಲ್ಲ ಹಾಕವ್ರೆ, ಯಾಕೆ ತಲೆ ಕೆಡಿಸ್ಕೊಳಮ್ಮ, ಹೆಂಗೆ ನಮಗೂ ಗೊತ್ತು ಸೋಲ್ತೀವಿ ಅಂತ. ಅವರು ಸೋಲ್ತೀವಿ ಅನ್ನೋ ಮೆಂಟಾಲಿಟಿ ಹೋಗ್ತಾರೆ. ಅದೇ ಕೋಚ್ ಏನಾದ್ರು ಗೆಲ್ತೀವಿ ಅಂತ ಅಂದ್ರೆ ಒಂಚೂರು ಏನಾದ್ರು ಟ್ರೈ ಮಾಡಿದ್ರು ಏನೋ ಗೊತ್ತಿಲ್ಲ. ಯಾವ್ದು ಸ್ಮೃತಿ ಮಂದನ ಅವ್ರದ್ದು ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ, ಅದು ಒಂಥರ ಮೇಜರ್ ಪ್ಲೇ ಮಾಡ್ತು ಅಂತಾನೆ ಹೇಳ್ಬೋದು. ಈ ಕಡೆ ಗುರು ನಮ್ಮ ಪಾಕಿಸ್ತಾನ್ ಚೇಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಗುರು, ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಬರ್ತಿರೋದು ಗುರು. ನಮ್ಮ ಫಿರೋಜ್ ಅವರು ದೀಪ್ತಿ ಶರ್ಮಾ ಅವ್ರ ಬೌಲಿಂಗ್ ಅಲ್ಲಿ ಔಟ್ ಆಗ್ತಾರೆ, 12 ರನ್ ಹೊಡೆದಿದ್ದಾರೆ. ಈ ಕಡೆ ನಮ್ಮ ಮುನೀಬಾ ಅಲಿ ಅವ್ರ ಲೆಕ್ಕದಲ್ಲಿ ಔಟೇ ಆಗ್ತಿರೋಲ್ಲ ಗುರು. 2 ಸತಿ ಕ್ಯಾಚ್ ಡ್ರಾಪ್ ಆಗಿರುತ್ತೆ. ಒಂದ್ಸತಿ ಗುರು ರಿಚಾ ಘೋಷ್ ಅವ್ರ ಕ್ಯಾಚ್ ನ ಬಿಟ್ಟಿರ್ತಾರೆ, ಇನ್ನೊಂದ್ಸತಿ ಗುರು ನಮ್ಮ ಅರುಂಧತಿ ರೆಡ್ಡಿ ಅವ್ರ ಒಂದ್ಸತಿ ಕ್ಯಾಚ್ ನ ಬಿಡ್ತಾರೆ. ಏನ್ ಗುರು ಏನಾಗ್ತಾ ಇದೆ, ಕ್ಯಾಚ್ ಬಿಟ್ಟು ಮ್ಯಾಚ್ ಬಿಟ್ಬಿಡ್ತೀವ ಅಂತ ಎಲ್ಲ ಅನ್ಕೊಬಿಟ್ಟಿದ್ವಿ. ಯಾಕಪ್ಪ ಅಂದ್ರೆ ಪವರ್ ಪ್ಲೇ ಅಲ್ಲಿ ಚೆನ್ನಾಗೆ ಬರದೆ ಗುರು. ನಮ್ಮ ಮುನೀಬಾ ಅಲಿ ಮತ್ತೆ ಫೆರೋಜ್ ಅವ್ರದ್ದು ಪಾರ್ಟ್ನರ್ಶಿಪ್ ಇದು ಏನಾಗ್ತಿದೆ ಗುರು, ಏನಾದ್ರು ಮ್ಯಾಚ್ ಕೈಗೆ ಕೊಡತಾ ಲೆಕ್ಕ ಆ ತರ ಎಲ್ಲ ಅನಿಸ್ತು. ಬಟ್ ಆಮೇಲೆ ಗುರು ವಿಕೆಟ್ ಒಂಥರ ಕಂಟಿನ್ಯೂಸ್ ಆಗಿ ಬೀಳ್ತಾನೆ ಹೋಗ್ತಾ ಇರ್ತಾವ ಗುರು. ಜಾಫರ್ ಅವ್ರು ಔಟ್ ಆಗ್ತಾರೆ, ಆಮೇಲೆ ಜಬೀನ್ ಅವರು ಬೇಗನೆ ಔಟ್ ಆಗ್ತಾರೆ. ಹಂಗೆ ಒಂಥರ ಕನ್ಸಿಸ್ಟೆಂಟ್ ಆಗಿ ಇರತ್ತೆ. ಆಮೇಲೆ ಮುನಿಬಾ ಅಲಿ ಅವ್ರು ರನ್ ಔಟ್ ಆಗ್ತಾರೆ ಗುರು. ನಮ್ಮ ರಿಚಾ ಘೋಷ್ ಅವರು ಡೈರೆಕ್ಟ್ ಆಗಿ ಹೊಡಿತಾರೆ ಗುರು. ಅದಾದ ನಂತರ ಅವರು ಫಾತಿಮಾ ಸಾನ್ ಅವರು ಬೇಗನೆ ಔಟ್ ಆಗ್ತಾರೆ ಗುರು. ಲೆಕ್ಕದಲ್ಲಿ ಯಾರಿಂದನೂ ರನ್ನೇ ಬರಲ್ಲ ಗುರು. ಲೆಕ್ಕದಲ್ಲೆಲ್ಲ ಕಂಟಿನ್ಯೂಸ್ ಆಗಿ ಔಟ್ ಆಗ್ತಾನೆ ಇರ್ತಾರೆ. ಒಂದ್ ಸಿಚುಯೇಷನ್ ಅಲ್ಲಿ ಇವರು 100 ಕ್ರಾಸ್ ಮಾಡ್ತಾರ ಪಾಕಿಸ್ತಾನದವರು, ಆ ತರನು ಸಹ ಡೌಟ್ ಬಂದಿರತ್ತೆ. ಕೊನೆಯಲ್ಲಿ ಗುರು 105 ರನ್ ಇದ್ದಾಗ 2 ವಿಕೆಟ್ ಬೀಳುತ್ತೆ. 8ನೇ ವಿಕೆಟ್ ಮತ್ತು 9ನೇ ವಿಕೆಟ್. ಆಮೇಲೆ 106ಕ್ಕೆ ಮತ್ತೆ ಇವರು ಆಮೇಲೆ ಗುರು ಮುಂದೆ ಕ್ಲಿಯರ್ ಮಾಡಿ ಹೊಡಿಯಕ್ ಹೋಗ್ತಾರೆ. ಆ ಒಂದು ಕ್ಯಾಚ್ ನ ನಮ್ಮ ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ ಅವರು ತಗೊಂಡು ಮ್ಯಾಚ್ ನ ಒಂದು ಫಿನಿಶ್ ಆಡಿ ಮಂಗಳನ ಆಡ್ತಾರೆ ಗುರು. ಯಾವ ಗುರು ಈ ಒಂದು ಮ್ಯಾಚ್ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತು ಗುರು? ಈ ಒಂದು ಮ್ಯಾಚ್ ಬಗ್ಗೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾರಿಗೆ ಕೊಡ್ಬೇಕು ಗುರು ಮ್ಯಾನ್ ಆಫ್ ದ ಮ್ಯಾಚ್ ನ, ಸ್ಮೃತಿ ಮಂದಾನಾಗ ಅಥವಾ ದೀಪ್ತಿ ಶರ್ಮಾಗ? ಕಾಮೆಂಟ್ ಮಾಡಿ. ಯಾವ ಗುರು ಶ್ರೇಯಾಂಕಾ ಪಾಟೀಲ್ ಅವ್ರಿಗೆ ವಿಕೆಟ್ ಬಿದ್ದಿದೆ, 2 ಕ್ಯಾಚ್ ಅವರಲ್ಲೇ ಮಿಸ್ ಆಯ್ತು ಬೌಲಿಂಗ್ ಅಲ್ಲಿ. ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದೆ. ಲೆಕ್ಕದಲ್ಲಿ ಫಾಸ್ಟ್ ಬೌಲಿಂಗ್ ಗೆ ಆಡೋದು ಸ್ವಲ್ಪ ಈಜಿ ಇತ್ತು ಗುರು. ಅರುಂಧತಿ ರೆಡ್ಡಿ ಮತ್ತೆ ಕ್ರಾಂತಿ ಗೌಡ್ ಅವರು ಒಂಚೂರು ರನ್ ಕೊಡ್ತಾರೆ. ಇನ್ನು ಸ್ಪಿನ್ನರ್ಸ್ ಯಾರು
ರನ್ನೇ ಕೊಡಲ್ಲ ಗೈಸ್, ಸರಿನಾ? ಲೆಕ್ಕದಲ್ಲಿ ಆರಾಮ್ಸಾಗಿ ಈ ಒಂದು ಮ್ಯಾಚ್ ನ ಇಂಡಿಯಾದವರು ಗೆದ್ದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಜೈ ಹಿಂದ್, ವಂದೇ ಮಾತರಂ.